ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಹುಚ್ಚುದೊರೆಯ ಟ್ಯಾರಿಫ್ ನೀತಿಗಳು ಇಡೀ ಜಗತ್ತನ್ನು ವ್ಯಾಪಾರ ಸಮರಕ್ಕೆ, ಆರ್ಥಿಕ ಸಂಕಷ್ಟಕ್ಕೆ, ಆರ್ಥಿಕ ಕುಸಿತಕ್ಕೆ ತಗೊಂಡು ಹೋಗೋ ಸಾಧ್ಯತೆ ಇದೆ ಅಂತ ವಿಶ್ವದ ಆರ್ಥಿಕ ಮತ್ತು ವ್ಯಾಪಾರ ಸಂಸ್ಥೆಗಳು ಆತಂಕ ಪಡ್ತಾ ಇದ್ರೆ, ಟ್ಯಾರಿಫ್ ಅಮೆರಿಕದ ಖಜಾನೆಗೆ ವಿಪರೀತ ಪ್ರಮಾಣದ ಆರ್ಥಿಕ ಲಾಭವನ್ನು ತಂದುಕೊಡ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಅವರ ಆರ್ಥಿಕ ನೀತಿಗಳ ಪರಿಣಾಮಗಳಿಗಾಗಲೇ ಅಮೆರಿಕಾದಲ್ಲಿ ಕಾಣೋದಕ್ಕೆ ಶುರುವಾಗಿವೆ. ಅಲ್ಲಿನ ಟ್ರೇಡ್ ಡೆಫಿಸಿಟ್ ಹೆಚ್ಚಾಗ್ತಾ ಇದೆ, ಅಲ್ಲಿನ ಉತ್ಪಾದನಾ ವಲಯ ಕುಂಟೋದಕ್ಕೆ ಶುರುವಾಗಿದೆ. ಹಾಗಾದರೆ ಅಮೆರಿಕಾದ ಈ ಸುಂಕ ನೀತಿ ಜಗತ್ತನ್ನು ಎಲ್ಲಿಗೆ ತಗೊಂಡು ಹೋಗುತ್ತೆ ಮತ್ತು ಅಮೆರಿಕಾದ ಪರಿಸ್ಥಿತಿ ಏನಾಗುತ್ತೆ, ಹಾಗೆ ಭಾರತದ ವರ್ತಕರು ಅಮೆರಿಕಾದ ಸುಂಕವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರಿಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ವಿಡಿಯೋ ಎಡಿಟಿಂಗ್, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗಸ್ಟ್ 15ರಿಂದ 3 ದಿನಗಳ ಕಾಲ ಆಫ್ಲೈನ್ ಕ್ಲಾಸುಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ಯಾರಿಫ್ ನೀತಿಯನ್ನು ಸಮರ್ಥಿಸಿಕೊಂಡು ಮತ್ತೊಂದು ಪೋಸ್ಟನ್ನು ತಮ್ಮದೇ ಸೋಷಿಯಲ್ ಮೀಡಿಯಾ ಟ್ರೂತಲ್ಲಿ ಹಾಕೊಂಡಿದ್ದಾರೆ. ಟ್ಯಾರಿಫ್ ಅನ್ನೋದು ಅಮೆರಿಕದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ಲಾಭವನ್ನು ತಂದುಕೊಡ್ತಾ ಇದೆ. ಇಷ್ಟು ದಿನ ಅಮೆರಿಕದಿಂದ ಲಾಭ ಮಾಡಿಕೊಂಡ ನಾನಾ ದೇಶಗಳು ಈಗ ಅಮೆರಿಕದ ಖಜಾನೆಯನ್ನು ತುಂಬುತ್ತವೆ. ಅಕಸ್ಮಾತ್ ಯಾವುದೇ ಕಾರಣಕ್ಕೆ ಟ್ಯಾರಿಫ್ ನೀತಿಯನ್ನು ಬದಲಿಸಿದರೆ, ಟ್ಯಾರಿಫ್ ರದ್ದು ಮಾಡಿದರೆ ಅಮೆರಿಕ ಮತ್ತೆ ರಿಸೆಷನ್ನನ್ನು ನೋಡಬೇಕಾಗಿ ಬರುತ್ತೆ ಅಂತೆಲ್ಲ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಆದರೆ ಅಸಲಿ ವಿಷಯ ಏನಪ್ಪ ಅಂದರೆ, ಈ ಟ್ಯಾರಿಫ್ ಅನ್ನೋದು ಇನ್ನು ಸ್ವಲ್ಪ ದಿನ ಹೀಗೆ ಮುಂದುವರೆದ್ರೆ ಅಮೆರಿಕ ನಿಜಕ್ಕೂ ಆರ್ಥಿಕ ಸಂಕಷ್ಟಕ್ಕೀಡಾಗಬೇಕಾಗತ್ತೆ ಅಂತ ಸಾಕಷ್ಟು ಅರ್ಥತಜ್ಞರು ಎಚ್ಚರಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, 1910ರಲ್ಲಿ ಅಮೆರಿಕಾದಲ್ಲಿ ಕೈಗಾರಿಕಾ ಕ್ರಾಂತಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಹೋಯಿತು. ಅಲ್ಲಿ ಆಟೋಮೊಬೈಲ್ ಸೇರಿದಂತೆ ನಾನಾ ಕ್ಷೇತ್ರಗಳು ಬೆಳೆದವು, ಉತ್ಪಾದನೆ ಹೆಚ್ಚಾಯಿತು. ಯುರೋಪ್ ಸೇರಿದಂತೆ ಒಂದಷ್ಟು ದೇಶಗಳಿಗೆ ಅಮೆರಿಕ ತನ್ನ ಪ್ರಾಡಕ್ಟ್ಗಳನ್ನು ರಫ್ತು ಮಾಡೋದಕ್ಕೆ ಶುರು ಮಾಡಿತು. ಆದಾಯ ಕೂಡ ಹೆಚ್ಚಾಗ್ತಾ ಹೋಯಿತು. ಅವತ್ತಿಗೆ ಮಾರುಕಟ್ಟೆ ಅನ್ನೋದು ಇನ್ನೂ ಜಾಗತಿಕಗೊಂಡಿರಲಿಲ್ಲ. ವಿಶ್ವ ವ್ಯಾಪಾರ ಸಂಸ್ಥೆಗಳು, ಒಪ್ಪಂದಗಳು ಇರಲಿಲ್ಲ. ಸೊ ಅಮೆರಿಕ ತನ್ನ ಕಾರ್ಖಾನೆಗಳನ್ನು, ತನ್ನ ಉದ್ಯಮಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸೋದಕ್ಕೆ ಟ್ಯಾರಿಫನ್ನು ಹೇರ್ತಲೇ ಹೋಯಿತು. ಅವತ್ತಿಗೆ ಅಮೆರಿಕ ಸರಿಸುಮಾರು 29% ಟ್ಯಾರಿಫನ್ನು ಹೇರೋದಕ್ಕೆ ಶುರು ಮಾಡಿತು. ಅಂದರೆ ಅಮೆರಿಕ ನಾನಾ ದೇಶಗಳ ಸರಕುಗಳ ಮೇಲೆ ವಿಧಿಸ್ತಾ ಇದ್ದ ಸರಾಸರಿ ಟ್ಯಾರಿಫ್ ಅವತ್ತಿಗೆ 29%ರಷ್ಟಿತ್ತು. ಆ ನಂತರ ಅದನ್ನು ಅವರು ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಬಂದರು. ಮೊದಲ ವಿಶ್ವ ಯುದ್ಧದ ನಂತರ ಅದು ಸರಾಸರಿ 15%ಕ್ಕೆ ಇಳಿತು. ಅಮೆರಿಕದ ಆರ್ಥಿಕ ಶಕ್ತಿ ಕೂಡ ಅಷ್ಟೊತ್ತಿಗೆ ಹೆಚ್ಚಾಗಿತ್ತು. ಹೀಗಿರುವಾಗಲೇ 1929ರ ಹೊತ್ತಿಗೆ ಗ್ರೇಟ್ ಡಿಪ್ರೆಷನ್ಗೆ ಬಿತ್ತು ಅಮೆರಿಕ. ಅಲ್ಲಿನ ಷೇರು ಮಾರುಕಟ್ಟೆಯ ಕುಸಿತ, ಬ್ಯಾಂಕಿಂಗ್ ಅವ್ಯವಸ್ಥೆಗಳು ಆ ದೇಶವನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಿದ್ವು. ಅಮೆರಿಕದ ಆರ್ಥಿಕತೆ ಕುಸಿತ ಹೋಯಿತು. ಈ ಸಂದರ್ಭದಲ್ಲೇ ಅಮೆರಿಕ ತನ್ನನ್ನು ತಾನು ಸುಧಾರಿಸ್ಕೊಳ್ಳೋದಕ್ಕೆ ಅಲ್ಲಿ ಮತ್ತೆ ಟ್ಯಾರಿಫ್ ಹೇರುವ ಕೆಲಸಕ್ಕೆ ಮುಂದಾಯಿತು. ಅವತ್ತಿಗೆ ಸ್ಮೂಟ್ ಹ್ಯಾವ್ಲೆ ಟ್ಯಾರಿಫ್ ಆ್ಯಕ್ಟ್ 1930 ಜಾರಿ ಮಾಡೋ ಮೂಲಕ ಮತ್ತೆ ಅಮೆರಿಕ ತನ್ನ ಆವರೇಜ್ ಟ್ಯಾರಿಫನ್ನು 19%ವರೆಗೆ ತಗೊಂಡು ಹೋಯಿತು. ಇದು ಅಲ್ಲಿ ಬೆಲೆ ಏರಿಕೆಗೆ ಕಾರಣ ಆಯಿತು. ಮೊದಲೇ ಆರ್ಥಿಕ ಕುಸಿತವನ್ನು ಅನುಭವಿಸ್ತಾ ಇದ್ದ ದೇಶದ ಜನರ ಮೇಲೆ ಬೆಲೆ ಏರಿಕೆಯ ಬರೆ ಕೂಡ ಬೀಳ್ತಾ ಹೋಯಿತು. ಇನ್ನು ಅವತ್ತು ಕೂಡ ಅಮೆರಿಕ ನಾನಾ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದ ವಸ್ತುಗಳ ಮೇಲೆ ಟ್ಯಾರಿಫನ್ನು ಹೆಚ್ಚು ಮಾಡ್ತು. ಹೀಗಾಗಿ ವಿಶ್ವದ ನಾನಾ ದೇಶಗಳು, ಅಂದರೆ ಅಮೆರಿಕಾಗೆ ಸರಕು ಪೂರೈಸುತ್ತಿದ್ದ ದೇಶಗಳು ಇದನ್ನು ವಿರೋಧಿಸಿದ್ವು ಮತ್ತು ಅವರು ಅಮೆರಿಕದ ವಸ್ತುಗಳ ಮೇಲೆ ಟ್ಯಾರಿಫ್ ಹೇರೋದಕ್ಕೆ ನಿಂತರು. ಇದರ ಪರಿಣಾಮ ಅಮೆರಿಕದ ರಫ್ತಿನ ಮೇಲೆ ಕೂಡ ಆಗೋದಕ್ಕೆ ಶುರುವಾಯಿತು. ಮುಂದೆ 2ನೇ ಮಹಾಯುದ್ಧ ನಡೀತು. ಅದಾದ ಮೇಲೆ ವಿಶ್ವ ವ್ಯಾಪಾರ ಸಂಸ್ಥೆ ಹುಟ್ಟುಕೊಳ್ತು. ಆನಂತರ ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆನ್ ಟ್ರೇಡ್ ಶುರುವಾಯಿತು. ಅದಾದ ಮೇಲೆ ಟ್ಯಾರಿಫ್ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಹೋಯಿತು. ಈಗ ಡೊನಾಲ್ಡ್ ಟ್ರಂಪ್ ಬಂದಿದ್ದಾರೆ. ಅಮೆರಿಕದ ಆವರೇಜ್ ಟ್ಯಾರಿಫನ್ನು ಮತ್ತೆ 21%ಕ್ಕೆ ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಆವರೇಜ್ ಟ್ಯಾರಿಫ್ ಅಂದರೆ ಈಗ ಅಮೆರಿಕ ಭಾರತ, ಚೈನಾ, ಬ್ರೆಜಿಲ್, ವಿಯೆಟ್ನಾಂ, ತೈವಾನ್, ಕೆನಡಾ, ಜರ್ಮನಿ, ಇಸ್ರೇಲ್, ಜಪಾನ್, ಹೀಗೆ ಜಗತ್ತಿನ ನಾನಾ ದೇಶಗಳಿಂದ ಏನೆಲ್ಲ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಆ ಎಲ್ಲ ದೇಶಗಳ ವಸ್ತುಗಳ ಮೇಲೆ ಟ್ಯಾರಿಫನ್ನು ವಿಧಿಸಿದೆ. ಕೆಲ ದೇಶಗಳ ಮೇಲೆ 15% ಇದ್ದರೆ ಮತ್ತು ಕೆಲ ದೇಶಗಳ ಮೇಲೆ 60% ಟ್ಯಾರಿಫ್ ಬೀಳ್ತಾ ಇದೆ. ಇದರ ಒಟ್ಟು ಸರಾಸರಿ ಇದೆಯಲ್ಲ
ಅದು 21% ದಾಟ್ತಾ ಇದೆ. ಇಲ್ಲಿ ಅಮೆರಿಕದ ಪರಿಸ್ಥಿತಿ ಹೇಗಿದೆ ಅಂದರೆ, ಅವರು ತಮ್ಮಲ್ಲಿ ತಯಾರು ಮಾಡ್ಕೊಳ್ಳೋದಕ್ಕಿಂತ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದು ಹೆಚ್ಚು. ಇವತ್ತಿಗೂ ಕೂಡ ಅಮೆರಿಕ ಜಾಗತಿಕವಾಗಿ ಸುಮಾರು $1 ಟ್ರಿಲಿಯನ್ ಟ್ರೇಡ್ ಡೆಫಿಸಿಟ್ ಅನ್ನ ಅನುಭವಿಸ್ತಾ ಇದೆ. ಭಾರತದ ಜೊತೆಗೂ ಅಮೆರಿಕ $45 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಹೊಂದಿದೆ. ಇದರ ಅರ್ಥ ಏನು ಅಂದ್ರೆ, ಅಮೆರಿಕ ನಾನಾ ದೇಶಗಳಿಂದ ಹೆಚ್ಚು ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಹೀಗೆ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಇನ್ನು ಮುಂದೆ ಆವರೇಜ್ ಲೆಕ್ಕದಲ್ಲಿ ಸರಿಸುಮಾರು 20% ಹೆಚ್ಚಾಗುತ್ತೆ. ಅಫ್ಕೋರ್ಸ್ ಈ ಟ್ಯಾರಿಫ್ನಿಂದ ಅಮೆರಿಕದ ಖಜಾನೆಗೆ ಹಣ ಸಿಗುತ್ತೆ ಅನ್ನೋದು ನಿಜ. ಆದರೆ ಆ ಹಣವನ್ನು ಕೊಡೋದು ಯಾರು? ಅಮೆರಿಕಾಗೆ ವಸ್ತುಗಳನ್ನು ರಫ್ತು ಮಾಡ್ತಾರಲ್ಲ, ಆ ದೇಶದ ಉತ್ಪಾದಕರು ಅಥವಾ ವ್ಯಾಪಾರಿಗಳೇನು ತಮ್ಮ ಕಿಸೆಯಿಂದ ಅಮೆರಿಕದ ಖಜಾನೆಗೆ ಹಣ ಕೊಡೋದಿಲ್ಲ. ಬದಲಿಗೆ ಆ ಟ್ಯಾರಿಫ್ ಅನ್ನ ಭರಿಸಬೇಕಾಗಿರೋದು ಅಮೆರಿಕದ ಖರೀದಿದಾರರು, ಅಂದ್ರೆ ಅಮೆರಿಕದ ಪ್ರಜೆಗಳೇ. ಈಗ ಇಷ್ಟು ದಿನ ಭಾರತದಿಂದ ಹೋಗ್ತಾ ಇದ್ದ ಒಂದು ಟಿ ಶರ್ಟ್ ಬೆಲೆ ಅಲ್ಲಿ $100 ಇತ್ತು ಅಂತ ಇಟ್ಕೊಳ್ಳಿ. ಅದರ ಮೇಲೆ 60% ಟ್ಯಾರಿಫ್ ಬಿದ್ದ ನಂತರ ಅದರ ಬೆಲೆ ಈಗ $160 ಆಗುತ್ತೆ. ಸೊ ಅಲ್ಲಿ ಬೆಲೆ ಏರಿಕೆ ಆಗೋದು ಖರೀದಿದಾರನಿಗೆ ಅಲ್ವೇ? ಅವನು ಕೊಟ್ಟ ಎಕ್ಸ್ಟ್ರಾ $60 ವ್ಯಾಪಾರಿ ಅಮೆರಿಕದ ಸರ್ಕಾರಕ್ಕೆ ಕಟ್ತಾನೆ. ಇಲ್ಲಿ ಅಮೆರಿಕಾಗೆ ಲಾಭ ಆಯಿತು, ಆದರೆ ಅಲ್ಲಿನ ಶ್ರೀಸಾಮಾನ್ಯನ ಜೇಬಿಗೆ ಬರೇ ಬಿತ್ತು. ಇದನ್ನ ಟ್ರಂಪ್ ಅಮೆರಿಕಾಗಾಗುವ ಲಾಭ ಅಂತ ಹೆಂಗೆ ಹೇಳ್ಕೋತಾ ಇದ್ದಾರೆ ಗೊತ್ತಿಲ್ಲ. ಬಹುಶಃ ಇದು ಯಾವ ಲೆಕ್ಕಾಚಾರ ಅಂದರೆ, ಈ ಹಿಂದೆ ನಮ್ಮಲ್ಲಿ ಸರ್ಕಾರ ಒಂದಷ್ಟು ಫ್ರೀಗಳನ್ನು ಘೋಷಣೆ ಮಾಡ್ತಲ್ಲ, ಆಗ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳಿದರು ನೋಡಿ. ಅವತ್ತು ನಮ್ಮ ಮಂತ್ರಿಯೊಬ್ಬರು ಇನ್ನು ಮುಂದೆ KSRTC ಹಾಗೂ BMTCಗಳಿಗೆ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ ಅಂತ ಹೇಳಿದರು. ಅದು ಹೆಂಗೆ ಲಾಭ ಆಗುತ್ತೆ? ಮಹಿಳೆಯರಿಗೆ ಉಚಿತ ಪ್ರಯಾಣ, ಅವರ ಪ್ರಯಾಣದ ದರವನ್ನು ಸರ್ಕಾರ BMTC ಮತ್ತು KSRTCಗಳಿಗೆ ಕೊಡಬೇಕು. ಹೀಗಿರುವಾಗ ಸರ್ಕಾರಕ್ಕೆ ಲಾಭ ಏನು ಬಂತು? ಇವತ್ತು ನೋಡಿ, ಅಲ್ಲಿ ಸಂಬಳಕ್ಕೆ ಪ್ರತಿಭಟನೆಗಳನ್ನು ಮಾಡಬೇಕಾದ ಸ್ಥಿತಿಗೆ ಸಾರಿಗೆ ನೌಕರರು ಬಂದು ತಲುಪಿದ್ದಾರೆ. ಅಮೆರಿಕದ ಟ್ರಂಪ್ ಲೆಕ್ಕಾಚಾರ ಕೂಡ ಹೀಗೆ ಇದ್ದಂತಿದೆ. ತಮ್ಮ ಜನರ ಜೇಬುಗಳ ಮೇಲೆ ಹೊಡೆದು ಲಾಭ ಬಂತು, ಖಜಾನೆಗೆ ಲಾಭ ಬಂತು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಓಕೆ, ಈಗ ಅಮೆರಿಕದ ಈ ಟ್ಯಾರಿಫ್ ನೀತಿ ಇದೆಯಲ್ಲ, ಇದರ ಬಗ್ಗೆ IMF ಹಾಗೂ ವಿಶ್ವ ವ್ಯಾಪಾರಿ ಸಂಸ್ಥೆಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇವೆ. ಈ ನೀತಿಗಳು ಮುಂದೆ ಜಾಗತಿಕವಾಗಿ ವ್ಯಾಪಾರ ಯುದ್ಧಕ್ಕೆ ಕಾರಣ ಆಗಬಹುದು ಮತ್ತು ಜಾಗತಿಕ ಆರ್ಥಿಕ ಕುಸಿತಕ್ಕೆ ಕೂಡ ಇದು ಮುನ್ನುಡಿ ಬರೀಬಹುದು ಅನ್ನೋದು ಅವರ ಭಯ. ಗೆಳೆಯರೆ, ಇಲ್ಲಿ ಏನಾಗುತ್ತೆ ಅಂದರೆ, 1910 ಮತ್ತು ಅದಕ್ಕಿಂತ ಮೊದಲು ಜಾಗತಿಕ ಸಂಬಂಧಗಳು ತುಂಬ ಸೀಮಿತವಾಗಿದ್ವು. ಇವತ್ತಿನ ಹಾಗವತ್ತು ಇಂಟರ್ ಡಿಪೆಂಡೆನ್ಸಿ ಅನ್ನೋದು ಇಷ್ಟೊಂದು ಹೆಚ್ಚಾಗಿರಲಿಲ್ಲ. ಇವತ್ತು ನೋಡಿ, ಅಮೆರಿಕಾಗೆ ಔಷಧ ಬೇಕು ಅಂದರೆ ಅದು ಕಡಿಮೆ ಬೆಲೆಗೆ ಬೇಕು ಅಂದರೆ ಭಾರತ ಮತ್ತು ಚೈನಾದಿಂದ ತರಿಸ್ಕೋಬೇಕು. ಇಲ್ಲ ನಾವೇ ಅದನ್ನು ಸಿದ್ಧಪಡಿಸ್ಕೊಂಡು ಬಿಡ್ತೀವಿ ಅಂದರೂ ಕೂಡ API ಅಂದರೆ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಅಂದರೆ ಕಚ್ಚಾ ಪದಾರ್ಥಗಳನ್ನು ಭಾರತ ಅಥವಾ ಚೈನಾದಿಂದಲೇ ಅವ್ರು ತರಿಸ್ಕೋಬೇಕಾಗತ್ತೆ. ಇನ್ನು ಮೊಬೈಲ್ ಫೋನ್ ಅಮೆರಿಕಾದಲ್ಲೇ ತಯಾರು ಮಾಡ್ಕೊಂಡ್ರೆ ಅವರಿಗೆ ಅದರ ಬೆಲೆ 3 ಪಟ್ಟು ಹೆಚ್ಚಾಗುತ್ತೆ. ಯಾಕೆಂದರೆ ಅಲ್ಲಿ ಲೇಬರ್ ಬೆಲೆ ಹೆಚ್ಚು. ಹೀಗಾಗಿ ಪ್ರೊಡಕ್ಷನ್ ಕಾಸ್ಟ್ ಕೂಡ ಹೆಚ್ಚಾಗುತ್ತೆ. ಸೊ ಎಲ್ಲಿ ತಯಾರಿಕಾ ವೆಚ್ಚ ಕಡಿಮೆ ಇರುತ್ತೋ ಅಂಥ ಕಡೆ ವಸ್ತುಗಳನ್ನು ಅವರು ತಯಾರು ಮಾಡಿಕೊಂಡು ಅದನ್ನು ಅಮೆರಿಕಾದಂಥ ದೇಶಗಳಿಗೆ ರಫ್ತು ಮಾಡ್ಕೋತಾರೆ. ಈ ಕಾರಣಕ್ಕಾಗಿಯೇ ಅಮೆರಿಕದ ಹೂಡಿಕೆದಾರರು, ಉದ್ಯಮಿಗಳು ಅಮೆರಿಕದ ಹೊರಗೆ ತಮ್ಮ ತಯಾರಿಕಾ ಘಟಕಗಳನ್ನು ಹೊಂದಿದ್ದಾರೆ. ಇನ್ನೋವೇಷನ್, ತಂತ್ರಜ್ಞಾನ ಇದೆಲ್ಲ ಅಮೆರಿಕಾದ್ದೇ ಆದರೂ ಅದನ್ನು ತಯಾರು ಮಾಡೋದು ಚೈನಾ, ಭಾರತ, ವಿಯೆಟ್ನಾಂ, ತೈವಾನ್ ಮುಂತಾದ ಕಡೆಗಳಲ್ಲಿ. ಇದು ಜಾಗತಿಕವಾಗಿ ಬೆಳೆದಿರುವ ಇಂಟರ್ ಡಿಪೆಂಡೆನ್ಸಿ. ಇದನ್ನು ಒಂದೇ ಬಾರಿಗೆ ತಪ್ಪಿಸ್ಕೊಳ್ಳೋದಕ್ಕೆ, ಇದರಿಂದ ಹೊರಗೆ ಬಂದು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇಲ್ಲಿ ಅಮೆರಿಕಾದಿಂದ ಜಗತ್ತು ಏನನ್ನ ಆಮದು ಮಾಡ್ಕೊಳ್ಳುತ್ತೆ ಅದನ್ನ ಬೇರೆ ದೇಶಗಳಿಂದ ಕೂಡ ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಭಾರತನೇ ತಗೊಳ್ಳಿ, ಅಮೆರಿಕಾದಿಂದ ನಾವು ಮಿನರಲ್ ಫ್ಯೂಯಲ್ಸ್ ಅನ್ನ ಆಮದು ಮಾಡ್ಕೊಳ್ತೀವಿ. ಅಪರೂಪದ ಹರಳುಗಳಲ್ಲಿಂದ ಬರುತ್ತವೆ, ಬಾಯ್ಲರ್ಗಳು, ಎಲೆಕ್ಟ್ರಿಕಲ್ ಮತ್ತು ಒಂದಷ್ಟು ಮಿಷನರಿಗಳನ್ನು ನಾವು ಅಮೆರಿಕಾದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಈ ವಸ್ತುಗಳ ಮೇಲೆ ಕೂಡ ಭಾರತ ರೆಸಿಪ್ರೋಕಲ್ ಆಗಿ ಟ್ಯಾರಿಫನ್ನು ವಿಧಿಸಿದರೆ ಅಮೆರಿಕಾದ ವಸ್ತುಗಳು ಭಾರತದ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಗೆ ತುತ್ತಾಗುತ್ತವೆ. ಆಗ ಅಮೆರಿಕಾದ ರಫ್ತಿನ ಮೇಲೆ ಕೂಡ ಇದರ ಪರಿಣಾಮ ಉಂಟಾಗುತ್ತೆ. ಇದನ್ನೇ ವಿಶ್ವ ವಾಣಿಜ್ಯ ಸಂಸ್ಥೆ ಜಾಗತಿಕ ವ್ಯಾಪಾರ ಸಮರಕ್ಕೆ ಅಮೆರಿಕ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರೋದು. ಇನ್ನು ಗೆಳೆಯರೆ, ಅಮೆರಿಕದ ಟ್ಯಾರಿಫ್ ಅಲ್ಲಿನ ಉತ್ಪಾದನಾ ವಲಯಕ್ಕೆ ಕೂಡ ದೊಡ್ಡ ಲಾಭವನ್ನೇನು ಮಾಡಿಕೊಡೋದಿಲ್ಲ. ಟ್ಯಾರಿಫ್ನಿಂದಾಗಿ ಅಲ್ಲಿ ರಾ ಮೆಟೀರಿಯಲ್ನ ಬೆಲೆ ಹೆಚ್ಚಾಗುತ್ತೆ. ಈ ಹಿಂದೆ ಅಮೆರಿಕದ ಟ್ಯಾರಿಫ್ 3-4% ಆವರೇಜ್ ಇತ್ತು. ಈಗ ಅದು 21%ಗೆ ಏರಿಕೆ ಆಗಿದೆ. ಅದರಲ್ಲಿ ಸಾಕಷ್ಟು ಮೆಟಲ್ ಹಾಗೂ ಇನ್ನಿತರ ವಸ್ತುಗಳ ಮೇಲೆ ಕೂಡ ಟ್ಯಾರಿಫ್ ಹೆಚ್ಚಾಗುತ್ತೆ. ಇದರಿಂದಾಗಿ ಅಮೆರಿಕದ ಉತ್ಪಾದನಾ ವಲಯ ಹೊಡೆತ ತಿನ್ನುತ್ತೆ. ಇನ್ನು ಅಮೆರಿಕಾದಲ್ಲಿ ಹೆಚ್ಚು ಜನ ಹೂಡಿಕೆಗಳನ್ನು ಯಾಕೆ ಮಾಡ್ತಾರೆ ಅಂದರೆ, ಅಲ್ಲಿನ ಆರ್ಥಿಕತೆ ಸ್ಟೇಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಸಾಕಷ್ಟು ಹೂಡಿಕೆದಾರರು ಅಮೆರಿಕ ಸರ್ಕಾರದ ಬಾಂಡ್ಗಳನ್ನು ಖರೀದಿ ಮಾಡೋದೇ ಈ ಸ್ಟೆಬಿಲಿಟಿಯ ಕಾರಣದಿಂದ. ಆದರೆ
ಅಮೆರಿಕದ ಆರ್ಥಿಕತೆ ಸುಸ್ಥಿರವಾಗಿರೋದೇ ಅನುಮಾನ ಅನ್ನಿಸಿಬಿಟ್ರೆ ಹೂಡಿಕೆಗಳು ಬರೋದು ನಿಂತು ಹೋಗುತ್ತೆ. ಈಗಾಗಲೇ ಹೂಡಿಕೆ ಮಾಡಿದವರು ತಮ್ಮ ಹಣವನ್ನು ವಾಪಸ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಈಗಾಗಲೇ ಅಮೆರಿಕದ ಒಟ್ಟು ಸಾಲ $33 ಟ್ರಿಲಿಯನ್ ಅನ್ನು ದಾಟ್ತಾ ಇದೆ. ಅವರ GDP ಇರೋದು $29.18 ಟ್ರಿಲಿಯನ್. ಅಮೆರಿಕ ಈಗ ಅತಿ ಹೆಚ್ಚು ಸಾಲದಲ್ಲಿ ಮುಳುಗಿದೆ. ಹೀಗಿರುವಾಗ ಆರ್ಥಿಕತೆ ಅಸ್ಥಿರಗೊಂಡು ಹೂಡಿಕೆದಾರರು ಹಣ ವಾಪಸ್ಸು ಪಡ್ಕೊಳ್ಳೋದಕ್ಕೆ ಮುಂದಾದರೆ ಅಮೆರಿಕ ಆರ್ಥಿಕ ಕುಸಿತಕ್ಕೆ ತುತ್ತಾಗುತ್ತೆ. ಇನ್ನು ಭಾರತದ ಉದ್ಯಮಿಗಳಿಗೆ ಇದರಿಂದ ಆಗೋ ತೊಂದರೆ ಎಷ್ಟು? ಗೆಳೆಯರೆ, ಭಾರತದ ಒಂದಷ್ಟು ರಫ್ತುಗಳಿಗೆ ಅಮೆರಿಕದ ಟ್ಯಾರಿಫ್ ಅನ್ನೋದು ತೊಂದರೆಯನ್ನುಂಟು ಮಾಡುತ್ತೆ ನಿಜ. ಹಾಗಂತ ವ್ಯಾಪಾರಿಗಳೇನು ದಡ್ಡರಿರೋದಿಲ್ಲ. ಸಹಜವಾಗಿ ಅವರು ಬುದ್ಧಿವಂತರಿರ್ತಾರೆ. ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ವ್ಯಾಪಾರ ಸಂಬಂಧಗಳು ನಿಂತು ಹೋಗಿದ್ವು. ಹಾಗೇನೆ ಎರಡೂ ದೇಶಗಳ ನಡುವೆ ಸರಕು ಸರಂಜಾಮಿನ ವಿನಿಮಯ ಆಗಲಿಲ್ವಾ? ಇಲ್ಲಿಂದ ಶ್ರೀಲಂಕಾಗೆ, ದುಬೈಗೆ ಸರಕುಗಳು ಹೋದ್ವು. ಅಲ್ಲಿಂದ ಅವು ಪಾಕಿಸ್ತಾನವನ್ನು ಸೇರ್ತಾ ಇದ್ವು. ಇನ್ನು ಚೀನಾದ ವಸ್ತುಗಳ ಮೇಲೆ ಭಾರತ ನಿರ್ಬಂಧವನ್ನು ಹೇರ್ತು, ಟ್ಯಾರಿಫ್ ಅನ್ನು ಹೆಚ್ಚು ಮಾಡ್ತು. ಚೈನಾದ ಡಂಪಿಂಗ್ ಪಾಲಿಸಿಯ ವಿರುದ್ಧ ಭಾರತ ದೊಡ್ಡ ಪ್ರಮಾಣದಲ್ಲಿ ಸಮರ ಸಾರ್ತು. ಆದರೆ ಚೈನಾದ ವಸ್ತುಗಳು ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡೋದನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಯ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಚೈನಾದ ಸರಕುಗಳು ಸಿಂಗಪೂರ್ಗೆ ಬರ್ತಾ ಇದ್ವು. ತೈವಾನ್, ಇಂಡೋನೇಷ್ಯಾ, ಮಲೇಷ್ಯಾ, ವಿಯೆಟ್ನಾಂ ಹೀಗೆ ನಾನಾ ದೇಶಗಳಿಗೆ ಹೋಗ್ತಾ ಇದ್ವು ಮತ್ತು ಅಲ್ಲಿಂದ ಭಾರತಕ್ಕೆ ಬರ್ತಾ ಇದ್ವು. ಮಾರುಕಟ್ಟೆಗೆ ಬರ್ತಾ ಇದ್ದದ್ದು ಚೈನಾದಲ್ಲಿ ತಯಾರಾದ ವಸ್ತುಗಳೇ, ಆದರೆ ಅವು ಚೈನಾದಿಂದ ನೇರವಾಗಿ ಬರಲಿಲ್ಲ ಅಷ್ಟೇ. ಇದು ವ್ಯಾಪಾರಿಗಳ ಬುದ್ಧಿವಂತಿಕೆ. ಇನ್ನು ಈಗಲೂ ಅಷ್ಟೇ, ಇಲ್ಲಿಂದ ದುಬೈಗೆ ಸರಕುಗಳು ಹೋಗುತ್ತವೆ. ಇವರು ಅಲ್ಲೂ ಒಂದು ಕಚೇರಿ ತೆರಕೋತಾರೆ, ಅಲ್ಲಿಂದ ಅಮೆರಿಕಾಗೆ ಕಳುಹಿಸ್ಕೊಡ್ತಾರೆ. ಯಾಕೆಂದ್ರೆ UAE ಮೇಲೆ ಅಮೆರಿಕ 10% ಬೇಸ್ ಲೈನ್ ಟ್ಯಾರಿಫ್ ಅನ್ನು ಮಾತ್ರ ಹೇರಿದೆ. ಸೊ ಭಾರತದ ವಸ್ತುಗಳೇ ದುಬೈಗೆ ಹೋಗಿ ಅಲ್ಲಿಂದ ಅಮೆರಿಕಾಗೆ ಹೋದ್ರೆ ಸಹಜವಾಗಿ ಟ್ಯಾರಿಫ್ ಅನ್ನು ತಪ್ಪಿಸ್ಕೊಳ್ತವೆ. ಟ್ರಂಪ್ ಚಾಪೆ ಅಂದ್ರೆ ದೊಡ್ಡ ದೊಡ್ಡ ರಫ್ತುದಾರರು ರಂಗೋಲಿ ಕೆಳಗೆ ತೂರ್ತಾರೆ. ಆದ್ರೆ ಇಲ್ಲಿ ಹೊಡೆತ ಬೀಳೋದು ಮಾತ್ರ ಅಮೆರಿಕದ ಆರ್ಥಿಕತೆಗೆ. ಇದು ಗೆಳೆಯರೆ, ಅಮೆರಿಕದ ಟ್ಯಾರಿಫ್ ಬಗ್ಗೆ ವಿಶ್ವ ವ್ಯಾಪಾರ ಸಂಸ್ಥೆ ಮತ್ತು IMF ನಂತಹ ಸಂಸ್ಥೆಗಳು ವ್ಯಕ್ತಪಡಿಸ್ತಾ ಇರುವ ಆತಂಕದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.